ಹೇಳ್ರಿ, ನೀವೆಲ್ಲಾದರೂ ಇವತ್ತು ಬೆಳಗ್ಗೆ ಹೊರಗಡೆ ಹೋಗಿದ್ರಾ? ಇವತ್ತಾ? ಇವತ್ತೆಲ್ಲೂ ಹೊರಗಡೆ ಹೋಗಿಲ್ಲಲ್ಲ ನಾನು. ಹೌದು, ಬೆಳಿಗ್ಗೆಯಿಂದ ಇವತ್ತು ಆಫೀಸ್ ವರ್ಕ್ ಸಿಕ್ಕಾಪಟ್ಟೆ ಇರೋದಕ್ಕೆ ಹೊರಗಡೆನೇ ಹೋಗಿಲ್ಲ. ನಾನು ಹೊರಗಡೆ ಹೋಗಿದ್ರೆ ಫ್ರೀ ಇರ್ತಿದ್ದೆ, ನೀನು ಕಾಲ್ ಮಾಡ್ತಿದ್ದೆ ತಾನೆ. ಯಾಕೆ ಈ ಥರ ಕೇಳ್ತಾ ಇದೆಯಲ್ಲ? ಹೌದಾ? ಹಾಗೇನಿಲ್ಲ, ಹಾಗೆ ಸುಮ್ಮನೆ ಕೇಳಬೇಕಂತ ಅನಿಸ್ತು, ಕೇಳಿದೆ. ಇಲ್ಲ, ನಿನ್ನ ತಲೆಯಲ್ಲಿ ಏನೋ ಓಡ್ತಾ ಇದೆ. ಏನಂತ ಡೈರೆಕ್ಟಾಗಿ ಹೇಳು, ಪರವಾಗಿಲ್ಲ. ಪಲ್ಲವಿ, ನಿನಗೇನೇ ಡೌಟ್ಸ್ ಇದ್ರೂ ನನಗೆ ಆರಾಮಾಗಿ ಕೇಳು. ನೀ ಏನು ಹೆದರ್ಕೋಬೇಡ, ಏನು ಸಂಕೋಚ ಪಟ್ಕೋಬೇಡ. ಏನಿದ್ರು ಕೇಳು, ನಾನು ಏನೂ ಅಂದ್ಕೊಳ್ಳೋದಿಲ್ಲ. ಅದು ಅದು ಏನಾಯ್ತಂದ್ರೆ, ಇವತ್ತು ಮನೆಯಲ್ಲಿ ನೇತ್ರ ಹೇಳಿದ್ಲು. ಪಲ್ಲವಿ, ನೇತ್ರ ಅವರು ಈ ಥರ ಹೇಳಿದ್ರಾ? ಛೇ, ಅವರಿಗೆ ನನ್ನ ಮೇಲೆ ಯಾಕೆಷ್ಟು ಸಿಟ್ಟು? ಹಾಂ, ನೀನು ಇದನ್ನೆಲ್ಲ ನಂಬ್ತೀಯಾ? ಇಲ್ಲ ರೀ, ನಾನು ಮಾತ್ರ ಯಾರು ಏನೇ ಹೇಳಿದ್ರು ನಿಮ್ಮ ಮೇಲೆ ನಾ ಮಾತ್ರ ಯಾವುದೇ ಕಾರಣಕ್ಕೂ ಅನುಮಾನ ಪಡೋದಿಲ್ಲ. ಅವಳಿಗೆ ಸರಿಯಾಗಿ ಬೈದಿದ್ದೀನಿ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಅವಳು ಹಿಂಗೆ ಅಂದ್ಲಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರನೇ ಡೈರೆಕ್ಟಾಗಿ ಹೇಳೋಣ ಅಂತ ಹೇಳಿದೆ ಅಷ್ಟೇ. ನೀವೇನು ಬೇಜಾರಾಗಬೇಡಿ, ನಾನು ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಅನುಮಾನ ಪಡೋದಿಲ್ಲ. ನೋಡಿದ್ಯಾ ಪಲ್ಲವಿ, ನಾನು ನಿಂಗೆ ಅವತ್ತೇ ಅನ್ನಲಿಲ್ಲ ನಿಮ್ಮ ಮನೆಯಲ್ಲಿ ನೇತ್ರ ಇದ್ದರೆ ನಮ್ಮ ಮದುವೆ ಆಗೋದೇ ಡೌಟ್ ಅಂತ. ನೋಡು, ಇವಾಗ ನಿಮ್ಮ ಮನೆಯಲ್ಲಿ ನಿನ್ನ ಮುಂದೆ ನಿಮ್ಮ ತಾಯಿ ಮುಂದಷ್ಟೇ ಹೇಳಿದ್ದಾರೆ. ಇವಾಗ ನಿಮ್ಮ ಅಣ್ಣ ಅವರೆಲ್ಲ ಬಂದಮೇಲೆ ಅವ್ರ ಮುಂದೆ ಹೇಳ್ತಾರೆ. ಸರಿ ತಗೋ, ಇನ್ಮೇಲೆ ನೀನು ನನ್ನನ್ನು ಮರೆತು ಬಿಡೋದೇ ಒಳ್ಳೇದನ್ಸುತ್ತೆ. ನೇತ್ರ ನಮ್ಮ ಮದುವೆನ ಮುರಿತಾಳೆ, ಇದು ಮಾತ್ರ ನಿಜ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಿ? ನಾ ಹೇಳಿದೆಲ್ಲ, ಯಾರು ಏನೇ ಹೇಳಿದ್ರು ನಾನು ಯಾರ ಮಾತನ್ನು ನಂಬೋದಿಲ್ಲ ಅಂತ. ನೀವು ಯಾಕೆ ಬೇಜಾರಾಗಿ ಮಾಡ್ಕೋತೀರಾ? ಬೇಜಾರಾಗಬೇಡಿ. ಪಲ್ಲವಿ, ನೀನೇನೋ ನಂಬ್ತೀಯ, ನನ್ನ ಮೇಲೆ ನಂಬಿಕೆ ಇದೆ, ನೀನು ನಂಬ್ತೀಯ. ನಿಮ್ಮಣ್ಣ, ನಿಮ್ಮ ಮನೆಯಲ್ಲಿರೋರೆಲ್ಲರೂ ನನ್ನನ್ನು ನಂಬ್ತಾರಾ? ನೀನೇ ಹೇಳು. ಅದಕ್ಕೆ ಇನ್ಮೇಲೆ ನೀನು ನನ್ನನ್ನು ಮರೆತು ಬಿಡೋದೇ ಒಳ್ಳೇದಂತ ಅನಿಸುತ್ತೆ. ಛೇ, ನೇತ್ರ ಅವರು ಈ ಥರ ಎಲ್ಲ ಮಾಡ್ತಾರಂತ ಅಂದ್ಕೊಂಡಿಲ್ಲ. ಇದೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿಬಿಡು ಅಂತ ಹೇಳು. ಈ ಥರ ಸುಳ್ಳು ನನ್ನ ಮೇಲೆ ಅಪಾದನೆ ಹೊರಿಸಿದ್ರೆ ನಂಗೆ ಭಾಳ ಬೇಜಾರಾಗುತ್ತೆ ನೇತ್ರ. ಪಲ್ಲವಿ, ನೇತ್ರ ಅವ್ರ ಮೇಲೂ ಭಾಳ ಬೇಜಾರಾಯಿತು. ಛೇ, ನೀವು ಬೇಜಾರಾಗಬೇಡ್ರಿ. ನೀವು ಬೇಜಾರಾದರೆ ನನಗೂ ಬೇಜಾರಾಗುತ್ತೆ. ಇವಾಗ ನಾನು ಏನು ಮಾಡಲಿ ಹೇಳ್ರಿ? ಈ ಥರ ಎಲ್ಲ ಎಲ್ಲರ ಮುಂದೆ ಹೇಳ್ಕೊಂಡು ಅಡ್ಡಾಡಿದರೆ ನಾನು ಹೆಂಗೆ ನಿಮ್ಮ ಮನೆಗೆ ಮುಖ ಎತ್ಕೊಂಬರಲಿ? ನೀನೇ ಹೇಳು. ಛೇ, ನಂಗೆ ಭಾಳ ಬೇಜಾರಾಗ್ತಾಯಿದೆ. ನಾನು ಆ ಥರ ಇಲ್ಲ ಪಲ್ಲವಿ, ನನ್ನ ನಂಬು ನೀನು. ಅಯ್ಯೋ ರೀ, ನಾನು ಯಾಕ್ರಿ ನಿಮ್ಮ ಮೇಲೆ ಅನುಮಾನ ಪಡಲಿ? ಹಾಂ, ನಾನು ನಿಮ್ಮನ್ನು ನಂಬ್ತೀನಿ, ಯಾಕೆ ನೀವು ನನ್ನ ನಂಬ್ತಾನೇ ಇಲ್ಲ? ಹಾಗಾದರೆ ನೀನು ನಾ ಹೇಳ್ದಂಗೆ ಮಾಡ್ತೀಯಾ? ಹ್ಞೂ ರೀ, ನೀವೇನು ಹೇಳ್ತೀರಿ ನಾನು ಅದನ್ನೇ ಮಾಡ್ತೀನಿ. ಏನು ಮಾಡ್ಬೇಕು ಹೇಳ್ರಿ ಇವಾಗ, ನೀವು ನಂಬಬೇಕಂದ್ರೆ? ಹಾಗಾದರೆ ನೀನು ಏನು ಹೇಳ್ತಾ ಇದ್ದೀರಾ ನೀವು? ನೋಡು, ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ಅದಕ್ಕೋಸ್ಕರ ನೀನು ನಾ ಹೇಳ್ದಂಗೆ ಮಾಡೋದೇ ಇಲ್ಲ. ಸರಿ, ಹಾಗಾದರೆ ನನ್ನನ್ನು ಮರ್ತು ಬಿಡು. ನೇತ್ರ ಹೀಗಾದರೂ ಮಾಡಿ ನಮ್ಮ ಮದುವೆನ ನಿಲ್ಲಿಸ್ತಾಳೆ. ಸರಿ, ಇಡ್ಲಾ ಫೋನು? ರೀ ಪ್ಲೀಸ್, ನೀವು ಬೇಜಾರಾಗಬೇಡಿ. ಸರಿ, ಇವಾಗ ನೀವು ಹೇಳ್ದಂಗೆ ಮಾಡ್ಬೇಕು ತಾನೆ? ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ, ಓಕೆನಾ? ಸರಿ, ಇವಾಗ ನಾನು ಫೋನ್ ಇಡ್ತೀನಿ, ನೀವು ಹೇಳ್ದಂಗೆ ಮಾಡ್ತೀನಿ. ಓಕೆ ಪಲ್ಲವಿ, ಬಾಯ್. ನೇತ್ರ, ಇವಾಗ ಮುಂದೆ ನೋಡೋ ಆಟ ಹೆಂಗಿರುತ್ತಂತ. ನಾನು ಮಾಡಿರೋ ಪ್ಲ್ಯಾನ್ಗೆ ನೀನು ಶಾಕಾಗಿ ಹೋಗ್ಬಿಡ್ತೀಯ. ನೇತ್ರ, ಇದುವರೆಗೂ ನನ್ನ ಯಾವ ಪ್ಲ್ಯಾನು ಫ್ಲಾಪ್ ಆಗಿಲ್ಲ, ಮುಂದೆನೂ ನನ್ನ ಯಾವ ಪ್ಲ್ಯಾನು ಫ್ಲಾಪ್ ಆಗಲ್ಲ, ನೋಡ್ತಾ ಇರು. ನಿಂದಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರೋ ಎಲ್ಲರ ಮರ್ಯಾದೆನೂ ಹೋಗಬೇಕು, ಹೋಗಿ ಮಾಡ್ತೀನಿ. ನೆನಪಿಟ್ಕೊ, ನನ್ನನ್ನು ಯಾಕಪ್ಪ ಎದುರು ಹಾಕ್ಕೊಂಡೆ ನೀನು ಅಂತ ಅನ್ಕೋಬೇಕು, ಆ ಥರ ಮಾಡ್ತೀನಿ. ಛೇ, ಇವಳು ನೇತ್ರ ಮಾತು ಕೇಳಿ ಸುಮ್ಮನೆ ನನ್ನ ಗಂಡನ ಮೇಲೆ ಅನುಮಾನ ಪಟ್ಬಿಟ್ಟೆ ನಾನು. ಛೇ, ಯವ್ವ ಬೇ ಯವ್ವ, ಯವ್ವ ಲಘುನ ಬಾಬೆ ಇಲ್ಲಿ. ಏನಾತವ ಪಲ್ಲವಿ, ಮಾತಾಡಿದ್ದೇನ ಅಳಿಯಂದ್ರ ಜೋಡಿ? ಏನಂದ್ರು? ಯವ್ವ, ಎಲ್ಲ ಸುಳ್ಳು ಬೇಯಿಕೆ. ನೇತ್ರ ಮಾತಾಡಿದ್ದು ಹೇಳಿದ್ದೆಲ್ಲ ಸುಳ್ಳು. ನಾ ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಟ್ಟು ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬಿಟ್ಟೆ. ಅವ್ರು ಎಷ್ಟು ಬೇಜಾರಾದ್ರೆ ಗೊತ್ತನ್ಬಿ. ಯವ್ವ ಯವ್ವ ಯವ್ವ, ಈ ಮಟ್ಟಿಗೆ ಇಳಿತಾಳಾಕಿ ನೇತ್ರ ಅಂತ ನಾನು ಅನ್ಕೊಂಡೇ ಇಲ್ಲಾಗಿದ್ದೆ ನೋಡ. ಏನು ಮಾಡ್ಬೇಕವ? ಮನೆಯಿಂದ ಹೊರಗಡೆ ಹಾಕಿದ್ರೆ ವಾಪಸ್ ಬಂದು ಸೇರ್ಕೊಂಡಾಳ. ನಿಮ್ಮ ಮನೇನ ಅವ ನೋಡಿದ್ರೆ ಬೇಗ ಮದುವೆ ಆಗಂದ್ರೆ ಮದುವೆ ಇನ್ನೂ 2 ತಿಂಗಳು 3 ತಿಂಗಳು ಅನ್ನಕೊಂತಾನ. ನಾನಾರ ಏನು ಮಾಡ್ಲವ? ಯವ್ವ, ಮೊದಲು ನಿನ್ನ ಮೊಮ್ಮಗಳನ್ನು, ನಿನ್ನ ಸೊಸೆಯರನ್ನು ನೀನು ಹದ್ದು ಬಸ್ನಾಗಿ ಇಟ್ಕೊಳೋದು ಕಲ್ಕೊ. ಇಲ್ಲ ಅಂದ್ರೆ ನಾಳೆ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ ನೋಡೋರು.
ಇಲ್ಲ ಮಾಡ್ತೀನಿ ಅವರಿಗೆ ಹಿಂಗೆ ಬಿಟ್ರೆ ಅವ್ರು ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಈಗೇನು ಅಳಿಯಂದ್ರೆ ಏನಂದ್ರೆ ಬೇಜಾರಾದ್ರನು? ಹ್ಞೂ ಮತ್ತು ಬೇಜಾರಾಗದೆ ಇರ್ತಾರನ್ಬಿ. ಸುಳ್ಳು ಈ ಥರ ಅಪವಾದನೆ ಹೊರಿಸಿದ್ರೆ ಯಾರು ಬೇಜಾರಾಗಂಗಿಲ್ಲ. ನಾನು ಸ್ವಲ್ಪ ಹೋಗಿ ಹೊರಗಡೆ ಹೋಗಿ ಬರ್ತೀನಿ ಬೇ. ಅವ್ರನ್ನ ಸ್ವಲ್ಪ ಭೇಟಿಯಾಗಿ ಮಾತಾಡ್ಸಾರ ಬರ್ತೀನಿ. ಸಾರಿ ಯಾರ ಕೇಳಿ ಬರ್ತೀನಿ, ಸರಿನಾ? ಆತವ ಹಂಗಾರ ಹೋಗಿ ಭೇಟಿನಾರ ಆಗ್ಬಾ. ಮತ್ತು ಅವ್ರಿಗೆ ಬೇಜಾರಾಗೈತಂತಿ ಹೋಗಿ ಮಾತಾಡ್ಸ್ಕೊಂಡು ಬಾ ಹಂಗಾರ. ಲಗುನ ಬಾ ಏನು? ಹ್ಞೂ ಆತು. ಇಲ್ಲಿ ನಿನ್ನ ಸೊಸೆಗೆ ಮತ್ತು ನಿನ್ನ ಮೊಮ್ಮಕ್ಕಳ ಜೊತೆ ಸ್ವಲ್ಪ ಚಂದ ಅಂತಂಗೆ ಮಾತಾಡಿ ಹೇಳೋರಿಗೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಾನು ಇವ್ರ ಬಗ್ಗೆ ನೋಡ್ಕೋತೀನಿ, ನೀವು ಹೋಗಿ ಮೊದಲು. ಏನು ನೋಡ್ಕೋತೀಯ ಏನು ಬೇ, ಮೊದಲು ಅವ್ರಿಗೆ ಚಂದನ ತಂಗೆ ಪಾಠ ಕಲಿಸು. ಮೊದಲು ಈ ಮನೆಯಾಗಿರೋರು ಸೊಕ್ಕು ಮುರಿಸ್ತೀನಿ, ಆಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ಯವ್ವ ಯಾಕೆ ಬಿ ಏನಾತು? ಇದ್ರಾಗ ನನ್ನ ತಪ್ಪೇನೈತಿ ಬೇ? ನೀನು ಯಾಕೆ ಬೇ ನನ್ನ ಮೇಲೆ ಬೇಜಾರಾಗಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಳಕುಂತಿದ್ದಿ? ನೇತ್ರ, ನಿಜ ಹೇಳು, ನೀನು ಅದೆಲ್ಲ ನೋಡಿದ್ದ ನಿಜಾನ? ನಿನ್ನ ಕಣ್ಣಾರೆ ನೋಡಿಯೇನು? ಅದ ಹುಡುಗನ ಸಂಜಯ್? ನೀ ಸರಿನ ತಂಗ ಯೋಚನೆ ಮಾಡಿ ನೋಡಿ ಹೇಳಕ್ಕುಂತಿಲ್ಲ. ಇನ್ನು ಯಾರು ಅಂತ ತಿಳ್ಕೊಂಡು ಸಂಜಯ್ ಅಂತ ಅಂದ್ಕೊಂಡ್ಯಾ ಯಾರನ್ನು? ಇಲ್ಲ ಬೇ ಯವ್ವ, ನಾನು ನಂಗೆ ಕಣ್ಣಾರೆ ನೋಡಿನಿ ಸಂಜಯ್ ಅವರೇ ಆ ಹುಡುಗ. ಆ ತಂಗಾರ ನೀನು ಸದ್ಯಕ್ಕೆ ಸುಮ್ಮನೆ ಇದ್ದು ಬಿಡು. ನಿಮ್ಮಪ್ಪ ಬರ್ರಿ, ನಿಮ್ಮಪ್ಪ ಬಂದಮೇಲೆ ನಾನು ಮಾತಾಡ್ತೀನಿ. ನೀವಮ್ಮ ಕೈನೂ ಮಾತಾಡೋಕೆ ಹೋಗ್ಬೇಡ ಏನು? ಲಕ್ಷ್ಮಕ್ಕ, ಇಬ್ಬರು ಒಂದು ಸ್ವಲ್ಪ ಸುಮ್ಮನೆ ಇರ್ತೀರನ? ಈಗ ಅವ್ರ ಜೋಡಿ ಅನ್ಸ್ಕೊಂಡಿದ್ದು ಸಾಕಾಗಿಲ್ಲನ? ಇನ್ನು ನಿನ್ನ ಗಂಡನ ಜೊತೆನೂ ಒಂದು ಸ್ವಲ್ಪ ಬೈಸ್ಕೋಬೇಕಂತದಿರನ? ಇಬ್ಬರು ಸುಮ್ಮನೆ ಇದ್ದುಬಿಡ್ರಿ ಸಾಕು. ಅವ್ರು ಏನಾರು ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತಾಗ. ನೇತ್ರ, ನೀ ನೋಡಿದ್ದು ನೀ ಹೇಳಿದ್ದು ಸರಿ ಇರ್ಬೋದು, ಆದರೆ ಅವರು ಅದನ್ನೇ ತಪ್ಪು ತಿಳ್ಕೊಂಡು ಮತ್ತು ನಿನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ನೋಡ್ತಾರೆ ನೋಡು. ನಿನಗೆ ಎದಕ್ಕೆ ಬೇಕಾ ಇದೆಲ್ಲ? ಸುಮ್ಮನೆ ಇದ್ದು ಬಿಡು. ನೀನಾಯಿತು, ನಿನ್ನ ಕೆಲಸ ಆಯ್ತು ಅಂತ ಇದ್ದು ಬಿಡು. ಈಗ ನೀನು ಒಂದು ಮಾತು ಹೇಳಬೇಕಾಗಿತ್ತು, ಹೇಳಿಲ್ಲ. ಇಷ್ಟಕ್ಕೆ ಬಿಟ್ಟುಬಿಡ್ರಿ. ಮತ್ತೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ಹೇಳಕ್ಕೆ ಹೋಗ್ಬೇಡ್ರಿ. ಹಂಗಂದ್ರೆ ಹೆಂಗ್ರಿ ಪಂಚವ? ಈಗ ನೋಡಾಳಿಲ್ಲ ನೇತ್ರವ, ಆಕೆ ಕಣ್ಣಾರೆ ನೋಡಾಳ ಅಂದಮೇಲೆ ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡಬಾರ್ದು. ನೇತ್ರವ, ಆದಷ್ಟು ಇನ್ನೊಂದು 2 ದಿನದಾಗ ಹೆಂಗಾರ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಪಡು. ನಿಂಗೆ ಏನೋ ಮಾತಾಡೋದಿದ್ರೆ ಅವ್ರ ಮುಂದೆ ಸಾಕ್ಷಿ ಇಟ್ಟು ಮಾತಾಡ್ಬೇಕು. ಹಂಗಂದ್ರೆ ಅಷ್ಟೇ ಅವ್ರು ನಂಬ್ತಾರೆ. ನೀನು ಹಿಂಗೆ ನೋಡಿ ಬಂದು ಹಿಂಗೆ ಹೇಳ್ತೀನಿ ಅಂತಂದ್ರೆ ಅವ್ರು ದೇವರಾಣೆಗೂ ನಂಬಂಗಿಲ್ಲ. ನೀನು ಇನ್ನೊಂದು ಸಲ ಅವ್ರಿಗೆ ಏನಾರು ಹೇಳಬೇಕು ಅಂತಂದ್ರೆ ಯಾವುದೇ ವಿಷಯ ಆಯ್ತು ಅವ್ರಿಗೆ ಹೇಳ್ಬೇಕಂದ್ರೆ ಮೊದಲು ಸಾಕ್ಷಿ ಇಟ್ಕೋ. ಸಾಕ್ಷಿ ಕಂಡು ಹಿಡಿದು ಆಮೇಲೆ ಅವ್ರ ಹತ್ರ ಮಾತಾಡ. ಅಲ್ಲಿವರೆಗೂ ನೀನು ಏನು ಮಾತಾಡಬೇಡ, ನಾನು ಏನು ಮಾತಾಡಲ್ಲ. ಅರ್ಥ ಆತಿಲ್ಲ ನಾ ಹೇಳಿದ್ದು? ಹ್ಞೂ ಬೇವ್ವ, ಅರ್ಥ ಆಯ್ತು. ಇವಾಗ ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಪಂಚವ, ನಡಿ ಹೊತ್ತಾತು. ಅಲ್ಲ ಲಕ್ಷ್ಮಕ್ಕ, ನಿಮಗೆ ನಾನು ಹೇಳೋದು ಅರ್ಥ ಆಗೋಲ್ದನ? ಎದಕ್ಕೆ ಮತ್ತೆ ಅವರು ವಿಷಯದಾಗ ನೀವು ಕಡ್ಡಿ ಅಲ್ಲಾಡಿಸ್ತೀರಿ? ಸುಮ್ಮನೆ ಇದ್ದು ಬಿಡ್ರಿ, ಅವ್ರು ಏನಾರು ಯಾಕೆ ಮಾಡ್ಕೊಂಡು ಹೋಗಲಿ. ಪಂಚವ, ನೀ ನಡಿ ಸುಮ್ಮನೆ. ಮುಂದೆ ಏನು ಮಾಡ್ಬೇಕನ್ನೋದು ನೇತ್ರ ಗೊತ್ತೈತಿ, ನೀ ನಡಿ. ಏನಾರು ಯಾಕೆ ಮಾಡ್ಕೊರಿ, ನಿಮಗೂ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳಂಗಿಲ್ಲ. ಯಾಕಕ್ಕ ಇಷ್ಟು ಟೆನ್ಷನ್ ಅಲ್ಲದಿಯಲ್ಲ? ಮತ್ತೇನು ಮಾಡಲಿ ರಾಣಿ? ನಮ್ಮ ಅತ್ತಿ ಅಂತೂ ತಲೆಯಾಗ ಏನು ಇಟ್ಕೊಂಡಾಳನ? ಅಷ್ಟು ಮೋಸ ಮಾಡ್ತಾ ಇರೋ ಆ ಸಂಜೆಯನ್ನು ನಂಬ್ತಾಳ. ಆಕಿನ ಒಳ್ಳೇದು ಮಾಡೋಕೆ ಅಂತ ನಾನು ಹೊಂಟೀನಿ, ನನ್ನನ್ನು ನಂಬ್ತಾ ಇಲ್ಲ ನೋಡು. ನಂಗೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಹಾಗೆ ಅಕ್ಕ, ಅಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟಿರ್ತಾನೆ ಅವ್ನು ಸಂಜಯ್. ಇವಾಗ ನಾನು ಮುಂದೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ತಲೆ ಸಿಡಿದು ಹೋಗ್ತಾ ಇದೆ. ನೀನು ಟೆನ್ಷನ್ ಮಾಡಿಕೊಂಡು ಏನೋ ನನ್ನ ತಲೆ ಮೇಲೆ ಬಿದ್ದೋಗ್ಬಿಟ್ಟಿದೆ, ಇಡೀ ಜಗತ್ತೇ ನನ್ನ ತಲೆ ಮೇಲೆ ಬಿದ್ದೋಗ್ಬಿಟ್ಟಿದೆ ಅಂತಂದು ಕೂತ್ಕೊಂಡ್ರೆ ಏನು ಯೋಚನೆ, ಏನು ಯೂಸ್ ಇಲ್ಲ. ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಏನಾದರೂ ಪ್ಲ್ಯಾನ್ ಹೊಳೆಯುತ್ತೆ, ಹಂಗೆ ಮಾಡು. ಅರ್ಥ ಆಯ್ತಾ? ಮತ್ತು ಏನು ಬಿಡ ರಾಣಿ, ಏನು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಹೋದ್ರೆ ನಮ್ಗೆ ಬಾಯಿಗೆ ಬಂದಂಗೆ ಬೈತಾರೆ. ಏನು ಮಾಡೋಕೆ ಬಿಡೋ ಹಂಗೂ ಇಲ್ಲ. ಬಿಟ್ಟರೆ ಸುಮ್ಮನೆ ಇಲ್ಲೇ ಏನಾರ ಅನ್ನಲಿ ಹೆಂಗಾರ ಯಾಕೆ ಇರ್ಲಿಕ್ಕೆ ಪಲ್ಲವಿ ಅತ್ತೆ. ಆದರೂ ಒಂದು ಹೆಣ್ಣು ಹುಡುಗಿ ಅಲ್ಲ, ಆಕೆ ಜೀವನ ಹಾಳಾಗಬಾರ್ದು ಅಂತ ನಾನು ತಲೆ ಕೆಡಿಸ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಅಪ್ಪಗೆ ಏನಾರು ಗೊತ್ತಾತಂದ್ರೆ ಎಲ್ಲಿ ಬೈದ ಬಿಡ್ತಾನೆ ನನ್ನನ್ನು. ಏನು ಮಾಡಬೇಕು ಒಂದು ತಿಳಿತಾನೇ ಇಲ್ಲ ನನಗಂತೂ. ಅಯ್ಯೋ ಅಕ್ಕ, ಈಗಿನ ಕಾಲ ಇರೋದು ಹಂಗೆ, ಒಳ್ಳೆಯವರಿಗೆ ಕಾಲಲ್ಲಿದೆ. ನೀ ಕೆಟ್ಟದ್ದು ಮಾಡ್ಕೋತಾ ಹೋಗು, ನಿನ್ನನ್ನು ಎಲ್ಲರೂ ನೆನೆಸ್ತಾರೆ. ಅದ ಒಳ್ಳೇದು ಮಾಡೋರಿಗೆ ಎಲ್ಲರೂ ಬೈತಾರೆ. ನೀನೇನು ಚಿಂತೆ ಮಾಡಬೇಡ. ಆದರೂ ಒಂದಲ್ಲ ಒಂದಿನ ನಿನ್ನ ಬೆಲೆ ಏನನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನೀನು ಅವರಿಗೋಸ್ಕರ ಏನೆಲ್ಲ ಮಾಡಾಕೊಂತಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನೀ ಚಿಂತೆ ಮಾಡೋಕ್ಕೆ ಹೋಗಬೇಡ. ರಾಣಿ, ಅವರಿಗೆ ನನ್ನ ಬಗ್ಗೆ ಗೊತ್ತಾಗೋದು ಅದೇನು ಬೇಡ. ಮೊದಲು ಈ ಮದುವೆ ನಿಂತ್ರೆ ಸಾಕಾಗೈತಿ. ಪಲ್ಲವಿ ಅತ್ತೆ ಜೀವನ ಉಳಿದ್ರೆ ಅಷ್ಟೇ ಸಾಕು. ಬೇರೆ ಎಲ್ಲಾದರೂ ನೋಡಿ ಮದುವೆ ಮಾಡೋಕ್ಕೆ ಬರುತ್ತೆ. ಪುಣ್ಯ ಇನ್ನೂ ಮದುವೆ ಆಗಿಲ್ಲ. ಅದನ್ನು ಹೇಗಾದರೂ ಮಾಡಿ ನಿಂದ್ರಿಸೋದೇ ಇವಾಗ ನನ್ನ ಮೇನ್ ಪ್ಲ್ಯಾನ್. ಇವಾಗ ನಾನು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತೀನಂತ ಏನಾದರೂ ಮಾಡ್ತೀನಿ. ನೀನು ಹೋಗಿ ಊಟ ಮಾಡೋಗು. ಹಾಲಿಟ್ಟಿದ್ದೀನಿ ನೋಡಲ್ಲಿ ಹಿಂದೆ, ಹೋಗಿ ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡು. ಸರಿ ಅಕ್ಕ.